ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ಏನಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತೋ, ಅದು ಈಗ ಶುರುವಾಗಿರುವಂಥದ್ದು. ಮೊದಲ ದಾಳಿಯನ್ನ ಇರಾನೇ ಮಾಡಲಿ ಅಂತ ಕಾಯ್ತಾ ಇದ್ದ ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ದಾಳಿಯನ್ನ ಆರಂಭ ಮಾಡಿವೆ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ದಾಳಿಗಳನ್ನ ಆರಂಭಿಸಿರುವುದಾಗಿ ಹೇಳಲಾಗುತ್ತಿದೆ. ಕೆಲ ವರದಿಗಳ ಪ್ರಕಾರ ಅಮೆರಿಕ ಸಿರಿಯಾದ ಕಡೆಯಿಂದ ಮಿಸೈಲ್ ದಾಳಿ ನಡೆಸಿದಂತೆ ಹೇಳಲಾಗುತ್ತಿದ್ದರೂ, ಹೆಚ್ಚಿನ ದಾಳಿ ಇಸ್ರೇಲ್ ಕಡೆಯಿಂದಲೇ ನಡೆದಂತೆ ಕಾಣುತ್ತಿದೆ. ಇಸ್ರೇಲ್ ಇದನ್ನ ಪೂರ್ವಭಾವಿ ದಾಳಿ ಎಂದು ಹೇಳಿಕೊಂಡಿದೆ. ದಾಳಿಯ ಬೆನ್ನಲ್ಲೇ ಇಸ್ರೇಲ್ ತನ್ನ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನ ಅಲರ್ಟ್ ಮೋಡ್ನಲ್ಲಿ ಇಟ್ಟಿದೆ. ಕರಾವಳಿ ನಗರಗಳು ಬಹುತೇಕ ಖಾಲಿಯಾಗಿದ್ದು, ವಿಮಾನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಉತ್ತರ ಇರಾನ್ ಭಾಗದಲ್ಲೂ ಸಹಿತ ಮಿಸೈಲ್ ದಾಳಿಗಳು ನಡೆದಿವೆ. ಇಸ್ರೇಲ್ನಲ್ಲಿ ಸೈರನ್ಗಳು ಮೊಳಗುತ್ತಿದ್ದು, ಜನರಿಗೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಇರಾನ್ನಲ್ಲೂ ನಿರಂತರವಾಗಿ ಸ್ಫೋಟಗಳ ಸದ್ದು ಕೇಳಿಬರುತ್ತಿದೆ. ಇರಾನ್ ಮೇಲೆ ದಾಳಿ ಶುರುವಾಗಿದೆ ಅನ್ನೋದು ಗೊತ್ತಾದ ಕೂಡಲೇ ಅಲ್ಲಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಲಾಗಿದೆ ಎನ್ನಲಾಗುತ್ತಿದ್ದು, ಟೆಹರಾನ್ನಲ್ಲಿ ಅಧ್ಯಕ್ಷ ಮಸೂದ್ ಇದ್ದರೆಂದು ಹೇಳಲಾಗುವ ಸಾದ್ಬಾದ್ ಕಾಂಪ್ಲೆಕ್ಸ್ ಸಮೀಪ ಸ್ಫೋಟಗಳು ನಡೆದಿವೆ. ಅವರ ಬಗ್ಗೆ ಪರಸ್ಪರ ವಿರೋಧಿ ವರದಿಗಳು ಸಹಿತ ಹರಿದಾಡುತ್ತಿವೆ. ಇಸ್ರೇಲ್ ರಕ್ಷಣಾ ಅಧಿಕಾರಿಗಳು ಇರಾನ್ ಮೇಲಿನ ದಾಳಿಯನ್ನ ಖಚಿತಪಡಿಸಿದ್ದಾರೆ. ಹಿಂದಿನ ಸಂಘರ್ಷದ ವೇಳೆ ಇರಾನ್ ಹಾರಿಸಿದ ಬ್ಯಾಲಿಸ್ಟಿಕ್ ಮಿಸೈಲ್ಗಳಲ್ಲಿ ಕೆಲವು ಇಸ್ರೇಲಿನ ಐರನ್ ಡೋಮ್ ವ್ಯವಸ್ಥೆ ನಿಷ್ಕ್ರಿಯಗೊಳಿಸಿತ್ತು. ಆದರೂ ಕೆಲವು ಮಿಸೈಲ್ಗಳು ನಗರ ಪ್ರದೇಶಗಳಿಗೆ ಬಿದ್ದಿದ್ದವು. ಈ ಬಾರಿ ಕೂಡ ಪ್ರತಿದಾಳಿ ಸಾಧ್ಯತೆ ಇರುವುದರಿಂದ ಇಸ್ರೇಲ್ ಸಂಪೂರ್ಣ ಅಲರ್ಟ್ನಲ್ಲಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಅಮೆರಿಕ ಭಾಗಿಯಾಗಿರುವುದಾಗಿ ಹೇಳಿಕೆ ನೀಡಿದ್ದಾರೆ. ಇರಾನ್ನ ಕ್ಷಿಪಣಿ ಶಕ್ತಿ ಹಾಗೂ ಸೈನಿಕ ಸಾಮರ್ಥ್ಯವನ್ನು ಕುಗ್ಗಿಸುವುದೇ ಉದ್ದೇಶ ಎಂದು ತಿಳಿಸಿದ್ದಾರೆ. ಇತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನ್ಯಾತನ್ಯಾಹು ಈ ದಾಳಿಗಳು ಇರಾನ್ ಆಡಳಿತ ಬದಲಾವಣೆಯ ದಿಕ್ಕಿನಲ್ಲಿ ನಡೆದಿರುವುದಾಗಿ ಹೇಳಿರುವಂಥದ್ದು. ಈ ನಡುವೆ ಲೆಬನಾನ್ನ ಹೆಜ್ಬುಲ್ಲಾ ಮೇಲೆ ದಾಳಿಗಳು ತೀವ್ರಗೊಂಡಿವೆ. ಆಮೇಲೆ ಯಮನ್ನ ಹೌತೀಸ್ ರೆಡ್ ಸಿ ಮಾರ್ಗವನ್ನ ಬಂದ್ ಮಾಡುವ ಮೂಲಕ ಎಚ್ಚರಿಕೆ ನೀಡಿದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕ ಸಾಗುವ ತೈಲ ಸಾಗಾಟಕ್ಕೂ ಅಡ್ಡಿ ಉಂಟಾಗುವ ಸಾಧ್ಯತೆ ಇದೆ. ಬಹ್ರೈನ್ನಲ್ಲಿರುವ ಅಮೆರಿಕದ ಫಿಫ್ತ್ ಫ್ಲೀಟ್ ನೆಲೆಯ ಮೇಲೂ ದಾಳಿ ನಡೆದಿರಬಹುದು ಎನ್ನಲಾಗಿದೆ. ಇರಾನ್ ತನ್ನ ನಾಗರಿಕರಿಗೆ ಕೆಲವು ಅರಬ್ ದೇಶಗಳನ್ನು ತಕ್ಷಣ ತೊರೆಯುವಂತೆ ಸೂಚನೆ ನೀಡಿದೆ. ಭಾರತ ಸೇರಿದಂತೆ ಹಲವು ದೇಶಗಳು ತಮ್ಮ ನಾಗರಿಕರಿಗೆ ಎಚ್ಚರಿಕೆ ಸೂಚನೆ ನೀಡಿವೆ. ಯುದ್ಧದ ಸಂದರ್ಭಗಳಲ್ಲಿ ಬರುತ್ತಿರುವ ಮಾಹಿತಿಗಳಲ್ಲಿ ಸತ್ಯ ಅಸತ್ಯ ಬೆರೆತು ಬರುತ್ತವೆ. ಅಧಿಕೃತ ದೃಢೀಕರಣ ಸಿಗುವವರೆಗೆ ಯಾವುದೇ ಮಾಹಿತಿಯನ್ನ ಅಂತಿಮವೆಂದು ಹೇಳಲು ಸಾಧ್ಯವಿಲ್ಲ. ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದೆ. ಈ ಸಂಘರ್ಷ ಸೀಮಿತ ಮಟ್ಟದಲ್ಲಿ ನಿಲ್ಲುತ್ತದೆಯೇ ಅಥವಾ ದೀರ್ಘಾವಧಿಯ ಪ್ರಾದೇಶಿಕ ಯುದ್ಧವಾಗಿ ವಿಸ್ತರಿಸುತ್ತದೆಯೇ ಎನ್ನುವುದು ಮುಂದಿನ ಬೆಳವಣಿಗೆಗಳ ಮೇಲೆ ಅವಲಂಬಿತವಾಗಿದೆ. ಸ್ನೇಹಿತರೆ, ಮಧ್ಯಪ್ರಾಚ್ಯದ ಈ ಉದ್ವಿಗ್ನ ಪರಿಸ್ಥಿತಿ ಕೇವಲ ಇರಾನ್ ಮತ್ತು ಇಸ್ರೇಲ್ ನಡುವಿನ ದಾಳಿ ಪ್ರತಿದಾಳಿ ಮಾತ್ರವಲ್ಲ, ಇದು ಜಾಗತಿಕ ರಾಜಕೀಯ, ಆರ್ಥಿಕತೆ ಮತ್ತು ಭದ್ರತಾ ಸಮತೋಲನವನ್ನ ಕದಡುವ ಸಾಧ್ಯತೆ ಇರುವ ಬೆಳವಣಿಗೆ. ಅಮೆರಿಕದ ಭಾಗವಹಿಸುವಿಕೆ, ಪ್ರಾದೇಶಿಕ ಶ್ಯಾಡೋ ಪಡೆಗಳ ಚಟುವಟಿಕೆ, ಸಮುದ್ರ ಮಾರ್ಗಗಳ ಭದ್ರತಾ ಆತಂಕ ಇವೆಲ್ಲವೂ ಸೇರಿ ಪರಿಸ್ಥಿತಿಯನ್ನು ಮತ್ತಷ್ಟು ಗಂಭೀರಗೊಳಿಸುತ್ತಿವೆ. ಯುದ್ಧದ ಸಂದರ್ಭದಲ್ಲಿ ಹರಡುವ ಮಾಹಿತಿಗಳಲ್ಲಿ ಸತ್ಯ ಅಸತ್ಯ ಬೆರೆತು ಬರುತ್ತವೆ. ಆದ್ದರಿಂದ ಅಧಿಕೃತ ಮೂಲಗಳಿಂದ ದೃಢೀಕೃತ ಮಾಹಿತಿಯನ್ನ ಮಾತ್ರ ನಂಬುವುದು ಅಗತ್ಯ. ಈ ಸಂಘರ್ಷ ಸೀಮಿತ ಮಟ್ಟದಲ್ಲಿ ನಿಲ್ಲುತ್ತದೆಯೇ ಅಥವಾ ದೀರ್ಘಾವಧಿ ಪ್ರಾದೇಶಿಕ ಯುದ್ಧವಾಗಿ ವಿಸ್ತರಿಸುತ್ತದೆಯೇ ಎಂಬುದು ಮುಂದಿನ ರಾಜತಾಂತ್ರಿಕ ಕ್ರಮಗಳು, ಜಾಗತಿಕ ಒತ್ತಡಗಳು ಮತ್ತು ಸಂಬಂಧಿತ ರಾಷ್ಟ್ರಗಳ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ. ಶಾಂತಿ ಮತ್ತು ಸ್ಥಿರತೆ ಎಲ್ಲ ರಾಷ್ಟ್ರಗಳ ಹಿತಕ್ಕೆ ಅಗತ್ಯ. ಯುದ್ಧ ಯಾವಾಗಲೂ ಮಾನವೀಯ ನಷ್ಟ ಮತ್ತು ಆರ್ಥಿಕ ಹಾನಿಯನ್ನೇ ಉಂಟು ಮಾಡುತ್ತದೆ. ಆದ್ದರಿಂದ ಸಂಧಾನ, ಮಾತುಕತೆ ಮತ್ತು ರಾಜತಾಂತ್ರಿಕ ಪರಿಹಾರಗಳೇ ದೀರ್ಘಕಾಲಿಕ ಪರಿಹಾರವೆಂಬುದು ಇತಿಹಾಸವು ಹೇಳುತ್ತದೆ. ಇದೀಗ ವಿಶ್ವದ ಗಮನ ಮಧ್ಯಪ್ರಾಚ್ಯದತ್ತ ನೆಟ್ಟಿದ್ದು, ಮುಂದಿನ ಬೆಳವಣಿಗೆಗಳು ಜಾಗತಿಕ ರಾಜಕೀಯದ ದಿಕ್ಕನ್ನೇ ನಿರ್ಧರಿಸಬಹುದು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.